ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಅನಂತ್ ಕುಮಾರ್ ಹೆಗ್ಡೆ ವರ್ಸಸ್ ಸಿದ್ದರಾಮಯ್ಯ. ಒಬ್ರು ಹಿಂದೂ ಫೈರ್ ಬ್ರ್ಯಾಂಡ್, ಮತ್ತೊಬ್ರು ರಾಜ್ಯದ ಮುಖ್ಯಮಂತ್ರಿ. ರಾಮ ಮಂದಿರ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ಮಧ್ಯೆ ಮಾತಿನ ಯುದ್ಧವೇ ನಡೀತಿದೆ. ಹಾಗಿದ್ರೆ ಅನಂತ್ ಕುಮಾರ್ ಹೆಗ್ಡೆ ಮತ್ತು ಸಿದ್ದರಾಮಯ್ಯ ಪೈಕಿ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು. ಫ್ರೆಂಡ್ಸ್, ಅನಂತ್ ಕುಮಾರ್ ಹೆಗ್ಡೆಗೆ 55 ವರ್ಷ ವಯಸ್ಸು, ಸಿದ್ದರಾಮಯ್ಯಗೆ 76 ವರ್ಷ ವಯಸ್ಸು. ಅಲ್ಲಿಗೆ ಅನಂತ್ ಕುಮಾರ್ ಹೆಗ್ಡೆಗಿಂತ ಸಿದ್ದರಾಮಯ್ಯ ಬರೋಬ್ಬರಿ 21 ವರ್ಷ ದೊಡ್ಡವರು ಅಂತ ಅರ್ಥ. ಶಿಕ್ಷಣ. ಅನಂತ್ ಕುಮಾರ್ ಹೆಗ್ಡೆ ಸೆಕೆಂಡ್ PUC ವರೆಗೆ ಓದಿದ್ದಾರೆ. ಸಿದ್ದರಾಮಯ್ಯ BSc ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಶಿಕ್ಷಣದ ವಿಚಾರದಲ್ಲೂ ಸಿದ್ದರಾಮಯ್ಯ ಮುಂದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ. ಅನಂತ್ ಕುಮಾರ್ ಹೆಗ್ಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ. ಸಿದ್ದರಾಮಯ್ಯ ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ MLA ಮತ್ತು ರಾಜ್ಯದ ಮುಖ್ಯಮಂತ್ರಿ. ಗೆಲುವಿನ ಅಂತರ. ಅನಂತ್ ಕುಮಾರ್ ಹೆಗ್ಡೆ 2019ರ ಲೋಕಸಭಾ ಚುನಾವಣೆಯಲ್ಲಿ 4,79,649 ಮತಗಳ ಅಂತರದಿಂದ ಗೆದ್ದವರು. ಮತ್ತೊಂದು ಕಡೆ ಸಿದ್ದರಾಮಯ್ಯ 2023ರ ವಿಧಾನಸಭೆ ಚುನಾವಣೆಯಲ್ಲಿ 46,163 ವೋಟ್ಗಳಿಂದ ಗೆದ್ದವರು. ವಿಧಾನಸಭೆಗಿಂತ ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿರುತ್ತೆ. ಹೀಗಾಗಿ ಫಲಿತಾಂಶವನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಿದ್ರೆ ಉತ್ತಮ. ಅಂದಹಾಗೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 68.15% ಜನ ಅನಂತ್ ಕುಮಾರ್ ಹೆಗ್ಡೆಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಲ್ಲಿ ಒಟ್ಟು ವೋಟ್ ಹಾಕಿದ ಮತದಾರರಲ್ಲಿ 60.09% ಜನ ಸಿದ್ದರಾಮಯ್ಯಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಹೆಚ್ಚು ಅಂತರದ ಗೆಲುವು ಅನಂತ್ ಕುಮಾರ್ ಹೆಗ್ಡೆದು. ಚುನಾವಣಾ ಅನುಭವ. ಅನಂತ್ ಕುಮಾರ್ ಹೆಗ್ಡೆ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 6 ಬಾರಿ ಸಂಸದರಾಗಿ 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ 1 ಸಲ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಸಿದ್ದರಾಮಯ್ಯ 1980ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ MLA ಆಗಿ, ಹಲವು ಬಾರಿ ಮಂತ್ರಿಯಾಗಿ, 2 ಬಾರಿ CM ಆಗಿದ್ದಾರೆ. ಜೊತೆಗೆ 2 ಸಲ ವಿಧಾನಸಭೆ ಮತ್ತೆರಡು ಸಲ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್. ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಈ ಕೇಸ್ಗಳು 2 ಗುಂಪುಗಳ ಮಧ್ಯೆ ದ್ವೇಷ ಉತ್ತೇಜಿಸಿದ್ದು, ಧಾರ್ಮಿಕ ನಂಬಿಕೆಗಳಿಗೆ ಅವಮಾನ ಮಾಡಿದ್ದು, ಬೆದರಿಕೆ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಸಿದ್ದರಾಮಯ್ಯ ವಿರುದ್ಧ 13 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಈ ಕೇಸ್ಗಳು ಲಂಚ, ಚುನಾವಣೆ ಮೇಲೆ ಪ್ರಭಾವ ಬೀರಿದ್ದು, ಸಾರ್ವಜನಿಕ ಪ್ರಾಧಿಕಾರ ನಿಗದಿಪಡಿಸಿದ ಭೂಮಿಯ ಗುರುತನ್ನ ನಾಶಪಡಿಸಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಕುಟುಂಬ. ಅನಂತ್ ಕುಮಾರ್ ಹೆಗ್ಡೆ ಪತ್ನಿ ಹೆಸರು ಶ್ರೀರೂಪಾ ಹೆಗ್ಡೆ. ಇವರಿಗೆ ಆಶುತೋಷ್ ಹೆಗ್ಡೆ ಎಂಬ ಮಗ ಮತ್ತು ವೈಶಾಲಿ ಹೆಗ್ಡೆ ಎಂಬ ಮಗಳಿದ್ದಾಳೆ. ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಈ ದಂಪತಿಗೆ 2 ಗಂಡು ಮಕ್ಕಳು, ರಾಕೇಶ್ ಮತ್ತು ಯತೀಂದ್ರ. ರಾಕೇಶ್ 2016ರಲ್ಲಿ ನಿಧನರಾದ್ರು. ವೈಯಕ್ತಿಕ ವಾಹನ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ ಮಾರುತಿ ಸುಜುಕಿ SX4 ಮತ್ತು ಮಾರುತಿ ಸೆಲಾರಿಯೋ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 15.11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ಬಳಿ ಇನೋವಾ ಕ್ರಿಸ್ಟಾ ಕಾರಿದೆ. ಇದರ ಮೌಲ್ಯ 28 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಚಿನ್ನಾಭರಣ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ 400 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 10 ಲಕ್ಷ. ಸಿದ್ದರಾಮಯ್ಯ ಕುಟುಂಬದ ಬಳಿ 1.5 kg ಚಿನ್ನ, 12 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 97 ಲಕ್ಷ. ಕೃಷಿ ಭೂಮಿ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14 ಎಕರೆ 24 ಗುಂಟೆ ಜಮೀನು ಇದೆ.
ಇವುಗಳು 78.60 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಸಿದ್ದರಾಮಯ್ಯ ಕುಟುಂಬದ ಬಳಿ ಮೈಸೂರು ಜಿಲ್ಲೆಯಲ್ಲಿ 8 ಎಕರೆ 25 ಗುಂಟೆ ಜಮೀನು ಇದೆ. ಇವುಗಳು 1.29 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಕೃಷಿಯೇತರ ಭೂಮಿ. ಅನಂತ್ ಕುಮಾರ್ ಹೆಗಡೆ ಕುಟುಂಬದ ಬಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 52 ಲಕ್ಷ. ಸಿದ್ದರಾಮಯ್ಯ ಕುಟುಂಬದ ಬಳಿ ಮೈಸೂರು ಜಿಲ್ಲೆಯಲ್ಲಿ 1 ಕಡೆ ಕೃಷಿಯೇತರ ಸೈಟು ಇದೆ. ಇದರ ಮೌಲ್ಯ 8.33 ಕೋಟಿ ರೂಪಾಯಿ. ವಾಣಿಜ್ಯ ಕಟ್ಟಡ. ಅನಂತ್ ಕುಮಾರ್ ಹೆಗಡೆ ತಮ್ಮ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 7.33 ಕೋಟಿ ರೂಪಾಯಿ. ಮನೆ ಅಥವಾ ವಸತಿ ಕಟ್ಟಡ. ಅನಂತ್ ಕುಮಾರ್ ಹೆಗಡೆ ಕುಟುಂಬದ ಬಳಿ 5 ಮನೆ ಅಥವಾ ವಸತಿ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2.63 ಕೋಟಿ. ಸಿದ್ದರಾಮಯ್ಯ ಕುಟುಂಬದ ಬಳಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 6.20 ಕೋಟಿ ರೂಪಾಯಿ. ಸಾಲ ಕೊಟ್ಟಿರೋದು. ಅನಂತ್ ಕುಮಾರ್ ಹೆಗಡೆ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕುಟುಂಬಗಳಿಗೆ 44.70 ಲಕ್ಷದಷ್ಟು ಸಾಲ ಕೊಟ್ಟಿದೆ. ಸಿದ್ದರಾಮಯ್ಯ ಕುಟುಂಬ 10 ಕೋಟಿ ಸಾಲ ಕೊಟ್ಟಿದೆ. ಸಾಲ ಮಾಡಿರೋದು. ಅನಂತ್ ಕುಮಾರ್ ಹೆಗಡೆ ಕುಟುಂಬ 4.10 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ಸಿದ್ದರಾಮಯ್ಯ ಕುಟುಂಬ 23 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ಒಟ್ಟು ಆಸ್ತಿ. ಅನಂತ್ ಕುಮಾರ್ ಹೆಗಡೆ ತಮ್ಮ ಕುಟುಂಬದ ಒಟ್ಟು ಆಸ್ತಿ 8.47 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಕುಟುಂಬದ ಒಟ್ಟು ಆಸ್ತಿ 51.93 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೊ ಹೆಗ್ಡೆಗಿಂತ ಸಿದ್ದರಾಮಯ್ಯ ಕುಟುಂಬ 5-6 ಪಟ್ಟು ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಅನಂತ್ ಕುಮಾರ್ ಹೆಗಡೆ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್, ಡಿಬೆಂಚರ್ಗಳದ್ದು. 3.18 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿರೋ ಸಾಲ. 10 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಆದಾಯ. ಅನಂತ್ ಕುಮಾರ್ ಹೆಗಡೆಯ ವಾರ್ಷಿಕ ಆದಾಯ 4.14 ಲಕ್ಷ. ಅಂದ್ರೆ ತಿಂಗಳಿಗೆ 34,500, ದಿನಕ್ಕೆ 1,150 ರೂಪಾಯಿ ಆಗುತ್ತೆ. ಸಿದ್ದರಾಮಯ್ಯರ ವಾರ್ಷಿಕ ಆದಾಯ 20.49 ಲಕ್ಷ. ಅಂದ್ರೆ ತಿಂಗಳಿಗೆ 1.70 ಲಕ್ಷ, ದಿನಕ್ಕೆ 5,600 ಆಗುತ್ತೆ. ಹೆಚ್ಚು ಆದಾಯ ಬರ್ತಿರೋದು ಸಿದ್ದರಾಮಯ್ಯಗೆ. ಜಾತಿ ಅಥವಾ ಸಮುದಾಯ. ಅನಂತ್ ಕುಮಾರ್ ಹೆಗಡೆ ಹಿಂದೂ ಧರ್ಮದ ಬ್ರಾಹ್ಮಣ ಸಮುದಾಯದವರು. ಸಿದ್ದರಾಮಯ್ಯ ಹಿಂದೂ ಧರ್ಮದ ಕುರುಬ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಷ್ಟು ಅನಂತ್ ಕುಮಾರ್ ಹೆಗಡೆ ಮತ್ತು ಸಿಎಂ ಸಿದ್ದರಾಮಯ್ಯ ಪೈಕಿ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.